ಆಂಧ್ರಹಳ್ಳಿಯಲ್ಲಿ ಒಳಚರಂಡಿ ಕಾಮಗಾರಿಗೆ ಚಾಲನೆ. ಶಾಸಕ ಎಸ್.ಟಿ. ಸೋಮಶೇಖರ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದರಕಲ್ ವಾರ್ಡಿನ ವ್ಯಾಪ್ತಿಗೆ ಬರುವ ಆಂಧ್ರಹಳ್ಳಿ ಮಾರಮ್ಮ ದೇವಿ ದೇವಸ್ಥಾನದ ಹತ್ತಿರ ಒಳಚರಂಡಿ ಕಾಮಗಾರಿಗೆ ಮಾಜಿ ಸಚಿವ ಹಾಲಿ ಶಾಸಕ ಎಸ್.ಟಿ. ಸೋಮಶೇಖರ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನಂತರ ಅವರು ನಮ್ಮ ಕ್ಷೇತ್ರದಲ್ಲಿ ಬಹುತೇಕ ಕಡೆಗೆ ಕಾವೇರಿ ನೀರು, ಹೈಮಾಸ್ಟ್ ದೀಪ, ರಸ್ತೆ ಡಾಂಬರೀಕರಣ, ಮೋರಿ ಒಳಚರಂಡಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಕೆಲವು ಕಾಮಗಾರಿಗಳು ಮುಗಿಯುವ ಹಂತದಲ್ಲಿವೆ. ಇಂದು ಒಳಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಕಾಮಗಾರಿ ಇಂದಿನಿಂದಲೇ ಪ್ರಾರಂಭವಾಗುತ್ತದೆ ಎಂದರು. ಇದೇ ವೇಳೆ ಸಾರ್ವಜನಿಕ ಅಹವಾಲು ಸ್ವೀಕರಿಸಿ ಮಾತನಾಡಿದ ಶಾಸಕ ಎಸ್.ಟಿ. ಸೋಮಶೇಖರ, ಕಾವೇರಿ ಬರುತ್ತಿಲ್ಲ ಎಂದು ಜನರು ಹೇಳಿದರು. ಸರ್ಕಾರದ ನಿಯಮ, ಸರ್ಕಾರ ಕಾವೇರಿ ನೀರಿನ ಕಲೆಕ್ಷನ್ ತೆಗೆದುಕೊಳ್ಳಿರಿ. ಇಂಜಿನಿಯರ್ ಕಾವೇರಿ ನೀರಿನ ವ್ಯವಸ್ಥೆ ಮಾಡಲಾಗುತ್ತದೆ. ಇನ್ನು 2-3 ರಸ್ತೆಗಳ ಕಾಮಗಾರಿ ಆಗಿಲ್ಲ. ಏಕೆಂದರೆ ರಸ್ತೆ ಅಗಲೀಕರಣ ಮಾಡುವ ದೃಷ್ಟಿಯಿಂದ ತಡವಾಗಿದೆ. 2 ದಿನಗಳಲ್ಲಿ ಅಕ್ಕಪಕ್ಕದ ಮಾಲೀಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿ ರಸ್ತೆ ಅಗಲೀಕರಣ ಕಾಮಗಾರಿ ಪ್ರಾರಂಭ ಮಾಡುವುದಾಗಿ ಶಾಸಕ ಎಸ್.ಟಿ. ಸೋಮಶೇಖರ ತಿಳಿಸಿದರು. ಇಷ್ಟು ದಿವಸ ಬೋರ್ವೆಲ್ ಹಾಕಿ ನೀರನ್ನ ಕೊಡ್ತಕ್ಕಂಥದ್ದಿತ್ತು. ಈಗ 4,400 ಕೋಟಿ ಪ್ಲಸ್ ಇಂಟ್ರೆಸ್ಟ್ ಅದೆಲ್ಲ ಸೇರಿದ್ರೆ 6,000 ಕೋಟಿ ಆಗ್ತದೆ. ಕಾವೇರಿ ನೀರು ತಗೊಂಡ್ರೆ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತೇಳಿ ಕೆಲವರು ಕನೆಕ್ಷನ್ ತಗೋತಾ ಇಲ್ಲ. ನೀವು ಕನೆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಅವ್ರು ನೀರು ಕೊಡಲ್ಲ. ನಮ್ಗೆ ಇದು ಪ್ರಾಬ್ಲಮ್. ಇದು ಆಯ್ತು, ಈಗ ಏರ್ಪಾಡು ಮಾಡಿಸ್ತೀನಿ. ಈಗ ಆಯ್ತು, ಈಗ BWSS ಇದ್ದಾರೆ. ಒಂದ್ಸಾರಿ ಈಗ ಎಲ್ಲ ಏರಿಯಾ ಹುಡುಕ್ತಾರೆ. ಈಗ ಎಲ್ಲೆಲ್ಲಿ ನೀರಿಗೆ ಯಾರು ಕಾವೇರಿ ನೀರಿಗೆ ತೊಂದರೆ ಇಲ್ಲ, ಬೋರ್ ಹಾಕ್ಸೋಕ್ಕೂ ಕೂಡ ತೊಂದರೆ ಇಲ್ಲ. BWSS ಬೇರು ಕನೆಕ್ಷನ್ ತಗೊಳ್ಳಿ, ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಕಾವೇರಿ ನೀರಿಗೆ. ಯಾಕೆಂದ್ರೆ ಕಾವೇರಿ ಹೋದ ವರ್ಷನೂ ತುಂಬಿತ್ತು, ಈ ವರ್ಷನೂ ಕೂಡ ತುಂಬಿದೆ. ನಮ್ಮ ಕಾವೇರಿ 5th ಸ್ಟೇಜ್ ದೊಡ್ಡಬಿದರಕಲ್ ಪೂರ್ತಿ ಹೆಚ್ಚು ಕಡಿಮೆ ಕಾವೇರಿದು ಕೆಲಸ ಆಗಿದೆ. ಪೈಪ್ದು ಯಾರಾದರೂ ಕಾವೇರಿ ಪೈಪ್ ಕೆಲಸ ಆಗಿಲ್ಲ ಅಂದರೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. UGD ಅರ್ಧಂಬರ್ಧ ಆಗಿದ್ರೆ ನೀವು ನಮ್ಮ ಗೌಸ್ ಅವ್ರಿಗೆ ಮಾಹಿತಿ ಕೊಟ್ಟರೆ UGD ಎಲ್ಲೆಲ್ಲ ಆಗಿಲ್ಲ ಆ UGDನೂ ಕೂಡ ಕಂಪ್ಲೀಟ್ ಆಗ್ತದೆ. UGD ಕಂಪ್ಲೀಟ್, ಕಾವೇರಿ ಕಂಪ್ಲೀಟ್ ಆಗಿ ಎಲ್ಲಿ ರಸ್ತೆ ಡಾಂಬರೀಕರಣ ಆಗಲಿಲ್ಲ ಅಂತಂದ್ರೆ ಅದು ಕೂಡ ಮಾಹಿತಿ ಕೊಟ್ಟರೆ ಅದನ್ನು ಕೂಡ ಕಂಪ್ಲೀಟ್ ಆಗ್ತದೆ. ಯಾಕೆಂದ್ರೆ ಅಂದ್ರಲ್ಲಿ ಈ ರೋಡ್ ಅಗದ್ರೆ UGDದು ಕಂಪ್ಲೀಟ್ ಕಾಂಕ್ರೀಟ್ಗೂ ಕೂಡ ಈಗ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿಸಿದ್ದೇವೆ, ವರ್ಕ್ ಆರ್ಡರ್ ಕೂಡ ಆಗಿದೆ. ಯಾತಕ್ಕೆ ನಾವು ಡಾಂಬರೀಕರಣ ಕಾಂಕ್ರೀಟ್ ಮಾಡಿಸ್ಲಿಲ್ಲ ಅಂತಂದ್ರೆ UGD ಪೆಂಡಿಂಗ್ ಇತ್ತು, ಅದಕ್ಕೆ ಮಾಡಿಸ್ಲಿಲ್ಲ. ಈಗ UGD ಕಂಪ್ಲೀಟ್ ಆಗ್ತದೆ, ಕಾಂಕ್ರೀಟು ಆ ಕಡೆ ಡ್ರೈನೇಜು ಊರು ಕಂಪ್ಲೀಟ್ ಆಗ್ತದೆ. ಇನ್ನು ಸಣ್ಣ ಪುಟ್ಟ ಡಾಂಬರೀಕರಣ 1 ರೋಡು 2 ರೋಡು ಕೇಳ್ತಾ ಇದ್ದೀರಿ, ಯಾರೋ ಮೇಡಮ್ನವರು ಕೇಳ್ತಿದ್ದಾರೆ. ಇನ್ನೊಂದು ತಿಂಗಳಿನಲ್ಲಿ ಹೆಚ್ಚು ಕಡಿಮೆ ಈ ಭಾಗದಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ 100ಕ್ಕೆ 100 ಕಂಪ್ಲೀಟ್ ಮಾಡ್ತೇವೆ. ಯಾವುದೂ ಕೂಡ ಇಲ್ಲ. ಮೂಲಭೂತ ಸೌಕರ್ಯ ಏನಿದೆ, ಕುಡಿಯೋ ನೀರು ಇರ್ಬೋದು, ಲೈಟ್ ಇರ್ಬೋದು, UGD ಇರ್ಬೋದು, ಡಾಂಬರೀಕರಣ ಇವೆಲ್ಲವನ್ನ ಕೂಡ ಮಾಡ್ತಕ್ಕಂಥದ್ದಕ್ಕೆ. ಬಟ್ ವಾಲ್ಮೀಕಿ ನಗರ ಟು ನೈಸ್ ರಸ್ತೆಯಿಂದ ಆಮೇಲೆ ಅದನ್ನ ಮಾಡಲಿಕ್ಕೆ ಆಗಲಿಲ್ಲ. ಈ ಸಾರಿ ಅದನ್ನ ಕಂಪ್ಲೀಟ್ ಮಾಡ್ತೇವೆ. ಈ ರೋಡು ಕೂಡ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇದೆ. ಅಲ್ಲಿಂದ ಸ್ವಲ್ಪ ಅಂದ್ರಲ್ಲಿ ಮೇನ್ ರೋಡಿಂದ ಸ್ವಲ್ಪ ಬರುವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅವ್ರಿಗೇನಾದರೂ ಹಣಕಾಸು ಮತ್ತಿತರ ಸೆಟಲ್ಮೆಂಟ್ ಮಾಡಿ ಅವ್ರು ಒಪ್ಕೊಂಡ್ರೆ ಅವ್ರಿಗೆ ಹಣಕಾಸು ಮತ್ತೆ TDR ಕೊಟ್ಟು ಆ ರೋಡ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಆಗ್ತದೆ. ಈ ಸಂದರ್ಭದಲ್ಲಿ ಹಿರಿಯ ರಾಜಕಾರಣಿ ತೋಪಯ್ಯ ಎಂ, ದೊಡ್ಡಬಿದರಕಲ್ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷ ಲಿಖಿತ್ ಗೌಡ್ರು, ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಮಾಜಿ ಅಧ್ಯಕ್ಷ ವಿ. ನಾಗರಾಜ್, ಆಂಧ್ರಹಳ್ಳಿ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಪ್ರಕಾಶ್ ಟಿ. ಶಿವಮೂರ್ತಿ, ಯೋಗೇಶ್, ಬಸವಣ್ಣ, ಮೇರಿಯಮ್ಮ, ಶ್ರೀನಿವಾಸ ಸೇರಿದಂತೆ ಆಂಧ್ರಹಳ್ಳಿ ಮುಖಂಡರು, ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.